ಗೈಸ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ನೀವು ನೋಡ್ತಾರೆ ವೆಂಕು ವ್ಲಾಗ್ಸ್. ಇವತ್ತು ನೋಡ್ರಿ ಈ ಕಡೆ ಮನೆಗೆ ಬಂದೀವಿ, ಯಾಕಂದ್ರೆ ಇವತ್ತು ದುರ್ಗಾಷ್ಟಮಿ ಐತಿ. ಅದಕ್ಕೆ ಎಲ್ರಿಗೂ ದುರ್ಗಾಷ್ಟಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಈಗ ನೋಡ್ರಿ ಈಗ ರೆಡಿಯಾಗಿ ಅಂಬಾಬಾನಿ ಗುಡಿಗೆ ಹೋಗಂಬರ್. ಹೇ ಗೈಸ್ ಈಗ ರೆಡಿ ಆದ್ವಿ ರೀ. ನೋಡ್ರಿ ಹೆಂಗೆ ಕಾಣತ್ತೀವಿ ಕಮೆಂಟ್ ಮಾಡ್ರಿ. ಗಿತ್ತಿ ಕಾಣತ್ತೀವಿ. ಈಗ ಗುಡಿಗೆ ಹೊಂಟೀವಿ, ಗುಡಿಗೆ ಹೋಗಂಬರ್ರಿ. ಸೊ ಗೈಸ್ ಈಗ ಲಕ್ಷ್ಮೀ ಗುಡಿಗೆ ನಮಸ್ಕಾರ ಮಾಡಿ ಬಂದ್ವಿ ನೋಡ್ರಿ. ಈಗ ಇಡೀ ಮನೆಗೆ ಇಟ್ಟು ಮತ್ತು ಅಂಬಾಬಾನಿ ಗುಡಿಗೆ ಹೋಗ್ತೀವಿ ರೀ. ಅಲ್ಲಿ ಹೋಗಂಬ ಮನೆಗೆ ಬಂದೀವಿ ನೋಡ್ರಿ. ಮನ್ಯಾಗ ಜಗಲಿ ಮನ್ಯಾಗ ನೋಡ್ರಿ ಇಲ್ಲಿ ಗಟ್ಟಕ್ಕೆ ಹಾಕ್ಯಾರ. ಮನ್ಯಾಗ ಹಿಂಗೈತೆ ನೋಡ್ರಿ ಜಗಲಿ ಮನೆ. ಹಂಗೈತೆ ಅಂತ ಕಮೆಂಟ್ ಮಾಡ್ರಿ. ಮತ್ತು ಎಲ್ಲ ಒಂದು ಆಶೀರ್ವಾದ ತೋರಿ ಬರ್ರಿ ಪಟಾಕಿ ಹಚ್ಚ. ಅಂಬಾರಿ ಅಣ್ಣ ಕೆಲ್ಸಕ್ಕೆ ಹೋಗಿದ್ರಿ, ಈಗ ಬಂದಾನ. ಈಗ ಗುಡಿಗೆ ಹೋಗಂಬರ್ರಿ. ನಮ್ಮ ಕಾಕಾರ ನೋಡ್ರಿ ಅವ್ರು, ನಮ್ಮ ಅಪ್ಪಾರಲ್ಲಿ ಅದಾರ, ನಮ್ಮ ಸತೀಶ್ ಅಣ್ಣ. ಈಗ ಎಲ್ರು ಗುಡಿಗೆ ಹೊಂಟಿವಿ ಬರ್ರಿ. ಅಂಬ ಗುಡಿಗೆ ಹೊಂಟಿವಲ್ರಿ. ಮತ್ತು ಕಾಯಿ ಹಾರ ತೊಗೊಂಡಿವಿ ನೋಡ್ರಿ. ಬರ್ರಿ ಹೋಗಂಬ್ರಿ. ನೋಡ್ರಿ ಗಾಯ್ಸ, ನಮ್ಮ ಸರ್ಸಾರ್ಜುನ್ ಮಹಾರಾಜರ ಚಿತ್ರ ತೆಗ್ದ ನೋಡ್ರಿ. ಒಬ್ಬ ಅಣ್ಣ ಗಣೇಶ್ ಬದಿ ಅಂತ್ರಿ, ರಾಮದರ ಗುಡಿ ಪೂಜಾರಿ ಭಾರಿ ತೆಗ್ದ ನೋಡ್ರಿ. ಈಗ ಅಂಬಾಭವಾನಿ ಗುಡಿಗೆ ಹೋಗಿ ಬಂದು ನೋಡ್ರಿ. ಈಗ ಮತ್ತೆ ಮನೆಗೆ ಹೋಗಿ ಒಳ್ಳೆ ಅಂಬಾಭವಾನಿ ಗುಡಿಗೆ ಹೋಗಿ ನೋಡ್ರಿ. ಎದಕ್ಕಂತ ಹೇಳ್ತೀನಿ ರೀ. ಅಂಬಾಭವಾನಿ ಗುಡಿಗೆ ಹೋಗಿ ಸೊ ಗಾಯ್ಸ ನಮ್ಮ ತಮ್ಮನ ವ್ಲಾಗ್ ಮಾಡತ್ತ ನೋಡ್ರಿ. ರಾಘು ವ್ಲಾಗ್ಸ್ ಅಂತ ಐತ್ ನೋಡ್ರಿ. ಯಾಕೆ ನೋಡ್ರಿ ವಿಡಿಯೋ ಹೋಯ್ತು ನೋಡ್ರಿ. ಈಗ ಒಳಗ ಪೂಜೆ ಮಾಡತ್ತಾರ್ರಿ. ಈಗ ನಾವು ಹೊರಗ ಪಟಾಕಿ ಹಚ್ಚಂಬರ್ರಿ. ಹೇ ಗಾಯ್ಸ್ ನಾವು ನೋಡ್ರಿ ಅಂಬಾಭವಾನಿ ಗುಡಿಗೆ ಬಂದುಬಿಟ್ಟಿವ್ರಿ. ಯಾಕಂದ್ರೆ ನಮ್ಮ ಅಪ್ಪಾರ ಅಡಿಗೆ ಮಾಡ್ತಾರ್ರಿ. ನಮ್ಮ ಅಪ್ಪಾರ ಭಟ್ರಿ ಸೇವಾ ಮಾಡಕ್ಕೆ ಬಂದಾರ ನೋಡ್ರಿ ಗುಡಿಗೆ. ನಾಳೆ ಆರತಿ ಕೊಡ್ತಾರ್ರಿ. ಇವತ್ತು ಒಂದು ಬ್ಯಾಟಿ ಬೀಳ್ತ್ರಿ. ಅದಕ್ಕೆ ರೀ ಅಂಬಾಭವಾನಿ ಗುಡಿಯಾಗ ರೀ ದಸರಾ ಹಬ್ಬದ ಸಲಾಗಿ ನನಗೂ ಪೂರ್ತಿ ಗೊತ್ತಿಲ್ಲ ರೀ. ಮತ್ತು ಈಗ ಏನೇನಾಗುತ್ತೆ ಏನೇನೆಲ್ಲ ತೋರಿಸ್ತೀನಿ ಬರ್ರಿ. ನೋಡ್ರಿ ಇಲ್ಲಿ ಮಿಕ್ಸಿ ಹಾಕತ್ತೀನಿ ರೀ. ಟಮಾಟಿಗೆ ಕೊತ್ತಂಬರಿ ಎಲ್ಲ ಪೇಸ್ಟ್ ಎಲ್ಲ ಹಾಕಿಬಿಟ್ಟಿನಿ ರೀ ಆಗಲಿನ. ಈಗ ಮತ್ತೆ ಏನಾಗುತ್ತೆ ತೋರಿಸ್ತೀನಿ ರೀ. ಆಮ್ಯಾಗ ನೋಡಮ್ರಿ. ಬಾಯ್ ಬಾಯ್. ಈಗ ಮಿಕ್ಸರ್ ಹಾಕಿ ಬಂದಿವ್ರಿ. ಇಲ್ಲಿ ನೋಡ್ರಿ ಮಟನ್ ಪೀಸ್ ಸಣ್ಣಗೆ ಮಾಡಿ ಕೊಯ್ಯತ್ತೀವಿ ನೋಡ್ರಿ. ನಮ್ಮ ತಮ್ಮ, ನಮ್ಮ ಅಣ್ಣ, ನಮ್ಮ ಅಜ್ಜಾರು ನೋಡ್ರಿ. ಹಾಂ ರೀ ಒಂದ್ರಾಗ ಎಡ ಮಾಡತ್ತಾರ ನಮ್ಮ ಅಪ್ಪಾರ. ಹಾಂ ನೈ ಮತ್ತೆ ಸೊ ಗೈಸ್ ಮತ್ತು 10 kg ಮಟನ್ ತರ್ಸ್ಯಾರ ನೋಡ್ರಿ. ಕಮ್ಮಿ ಬಿದ್ದಿದ್ದಕ್ಕೆ ಮತ್ತು 10 kg ಮಟನ್ ತರ್ಸ್ಯಾರ. ಮತ್ತೀಗ ಇನ್ನೊಮ್ಮೆ ಕೊಯ್ಯಕ್ಕೆ ಕುಂದ್ರಬೇಕು ನೋಡ್ರಿ. ಕೊಯ್ದು ಮತ್ತು ಅಡುಗೆಗೆ ಹಾಕ್ತಾರೆ ನೋಡ್ರಿ. ಮತ್ತು ಇಲ್ಲಿ ನೋಡ್ರಿ ಅಲ್ಲೆಲ್ಲ ಆರತಿ ಇಟ್ಟಿವಿ ತೋರಿಸು. ಇಲ್ಲಿ ನೋಡ್ರಿ ಆರತಿ ಎಲ್ಲ ಅದಾವ. ಒಂದು 11 ಪ್ಲೇಟ್ ಅದಾವ್ರಿ. ಅವು ಎಲ್ಲ ಆರತಿ ಹಾಕ್ತೀವಿ ನೋಡ್ರಿ. ಎಲ್ಲ ತುಂಬಿಡುತ್ತೆ ಡಬ್ರ್ಯಾಗ. ನೋಡ್ರಿ ನಮ್ಮಣ್ಣ ಕೊಯ್ಯತನ. ಅದು ಏನನ್ನದ ನನಗೂ ಗೊತ್ತಾಗವಲ್ರಿ. ನೀವು ಗೊತ್ತಿದ್ರೆ ಕಮೆಂಟ್ ಹಾಕ್ರಿ ನೋಡ್ರಿ. ಮತ್ತೆ ವಿಡಿಯೋ ಮಾಡ್ತೀನಿ ಅಲ್ರಿ. ಬಾಯ್ ಬಾಯ್. ಈಗ ನೋಡ್ರಿ ಬೊಗಾನಿದಾಗ ಆರತಿ ಹಾಕತ್ತಾರ ನೋಡ್ರಿ. ಇಲ್ಲಿ ಹಂಗ ಆರತಿ ಹಾಕದ್ರಿ. ಈಗ ಆರತಿ ಹಾಕಿ ಕುದಿಯಾಕ್ಬಿಟ್ಟು ಎಲ್ಲ ರೆಡಿ ಮಾಡಿ ಮತ್ತು ಬೇರೆ ತಕ್ಕ ಹೋಗ್ತಾರೆ. ನಮ್ಮ ಅಪ್ಪ ಅಡಿಗೆ ಮಾಡಕ್ಕೆ ಒಟ್ಟ 2-3 ತಾಸು ಇಲ್ಲೊಂದು ಇನ್ನು 2 ತಾಸು ಐತ್ರಿ. ಈಗ ಕೆಲಸ ಜಾಸ್ತಿ ಆಗಿದ್ದಕ್ಕೆ ಮತ್ತು ವಿಡಿಯೋನ ಮಾಡಿ ನೋಡ್ರಿ. ಸೀದಾ ಮನೆಗೆ ಬಂದ್ಬಿಟ್ಟು ಸೊ ಗಾಯ್ಸ್ ಈಗ ಒಳ್ಳೆ ಮನೆಗೆ ಬಂದುಬಿಟ್ರಿ. ನಮ್ಮ ಅಪ್ಪಾರ ಅಡಿಗೆ ಮಾಡಕ್ಕೆ ಹೋದ್ರೆ ನಾನು ನಮ್ಮ ತಮ್ಮ ಬಂದಿವ್ರಿ. ನಮ್ಮ ಅಣ್ಣ ಗುಡಿಯಾಗ ಮುಕ್ಕೊಂಡಾನ. 6:30 ಬಂದಿವಿ ನೋಡ್ರಿ. ಮತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೀಗ ಇದು ಎಡಿಟ್ ಮಾಡಿ ಹಾಕಿ ಮತ್ತು ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ರೀ. ಯಾಕಂದ್ರೆ ಗುಡಿಗೆ ಹೋಗ್ಬೇಕು. ಆರತಿ ತೊಗೊಂಡು ಹೆಂಗೆ ಕೊಡ್ತಾರಂತ ತೋರಿಸ್ತೀವಿ ಬರ್ರಿ ನಮ್ಮ ಗಡದಾಗ. ಬಾಯ್ ಬಾಯ್ ಟಾಟಾ.